ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ರಿಗೂ ನಾನು ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ನನ್ನ ಹೆಸರು ಡಾಕ್ಟರ್ ಆರ್ ಮೋಹನ್ ರಾಜು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನೊಟ್ಟಿಗೆ ಕೆ.ಬಿ. ರಾಜು ಕೂರ್ಗಿಂದ ಬಂದಿದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಮತ್ತೋರ್ವರು ಮಂಡ್ಯದಿಂದ ಬಂದಿದ್ದಾರೆ, ಕೆ.ಎಂ. ಶ್ರೀನಿವಾಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ರಾಜಶೇಖರ್ ಸೋಸ್ಲೆ ಅವರು ಬಂದಿದ್ದಾರೆ, ನಮ್ಮ ಜಿಲ್ಲಾ ಸಂಚಾಲಕರು. ಮತ್ತು ರಮೇಶ್ ಇದ್ದಾರೆ, ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರು. ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬರಬೇಕಾಗಿದೆ, ತುರ್ತು ಅವ್ರ ಅಣ್ಣನ ಮಗ ನಿಧನ ಹೊಂದಿರೋ ಕಾರಣಕ್ಕೋಸ್ಕರ ಅವರೆಲ್ಲರೂ ಆ ಕಡೆ ಹೋಗಿದ್ದಾರೆ, ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರೇ ಇದನ್ನು ಅರೇಂಜ್ ಮಾಡಿದರು. ಈ ಕಾರಣಕ್ಕೋಸ್ಕರ ಅವರು ಬರೋಕ್ಕಾಗದೇ ಇರೋದ್ರಿಂದ ಕ್ಷಮೆಯನ್ನು ಕೋರುತ್ತಾ, ರಾಜ್ಯ ಸರ್ಕಾರ 1 ವರ್ಷ ಪೂರೈಸಿದ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರ ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿದೆ. ಬಹುಮುಖ್ಯವಾಗಿ ಸಂವಿಧಾನವನ್ನು ಉಳಿಸ್ತೀನಿ, ಸಂವಿಧಾನದ ಆಶಯಗಳನ್ನು ಜಾರಿಗೆ ತರ್ತೀರಿ, SC/STಗಳ ಪರವಾಗಿ, ಶೋಷಿತರ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 1 ವರ್ಷದಲ್ಲಿ ಏನು 2013ನಲ್ಲಿ SCP TSP ಅಂತೇಳಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನೆಯಲ್ಲಿ ಕಾಯ್ದೆಯನ್ನು ಡಿಸೆಂಬರ್ 3ನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಜಾರಿಗೆ ತಂದರು. ಅಲ್ಲಿಂದ ಇಲ್ಲಿನವರೆಗೂ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಇದೆ, ಹಿಂದೆ 7D ಇತ್ತು, ಈ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸಬಾರ್ದು ಅಂತ ಹೇಳಿ ಕಾಯ್ದೆಯಲ್ಲಿದೆ. ಆದರೆ ಇವತ್ತು ಏನಾಗ್ತಾಯಿದೆ, ಈ 1 ವರ್ಷದಲ್ಲಿ ಅಥವಾ ಕಾಯ್ದೆ ಜಾರಿಗೆ ಬಂದಾಗಿನಿಂದನೂ ಈ ವರ್ಷದಲ್ಲೇ ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 25,000 ಕೋಟಿಯಷ್ಟು ಹಣವನ್ನು ಡೈವರ್ಟ್ ಮಾಡಿದೆ. ಲೋಕಸಭೆ ಚುನಾವಣೆಗಿಂತ ಹಿಂದೆ ಸುಮಾರು 11,500 ಕೋಟಿ, ಈಗ 14,500 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಅದನ್ನು ಡೈವರ್ಟ್ ಮಾಡಿದೆ. ಹಾಗಾಗಿ ಆ ಕಾಯ್ದೆಯ ವಿರುದ್ಧವಾದಂಥ ತೀರ್ಮಾನಗಳನ್ನು ಇವರು ಹೈಪವರ್ ಕಮಿಟಿಯ ಹೆಸರಿನಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಹೇಳ್ತಾರೆ 7C ಆಧಾರದ ಮೇಲೆ ನಾವು ಇದನ್ನು ಬಳಸ್ಕೊಂಡಿದ್ದೀರಿ ಅಂತ. ಕಾಯ್ದೆ ಹೇಳೋದು ಆ ಸಮುದಾಯಗಳ ಅಭಿವೃದ್ಧಿಗೆ ಮಾತ್ರ ಇದನ್ನು ಬಳಸಬೇಕು ಅಂತ ಹೇಳ್ತದೆ. ಆದರೆ ಇವರು ಅದರ ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಗ್ಯಾರಂಟಿಗಳ ಹೆಸರಿನಲ್ಲಿ SC/ST ಹಣವನ್ನು ಇವರು ತಗೊಂಡಿದ್ದಾರೆ. ಈ 2013ರಿಂದ ಇಲ್ಲಿವರೆಗೂ ಸುಮಾರು ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರಗಳು ಸೇರಿ 70,000 ಕೋಟಿ ಹಣವನ್ನು ಇವರು ಬೇರೆ ಬೇರೆ ಕಾರಣಕ್ಕೋಸ್ಕರ ತೆಗೆದುಕೊಂಡು, ಅದು ಕೋವಿಡ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವರು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಎರಡನೇದಾಗಿ, ಕಳೆದ ತಿಂಗಳು ಜುಲೈ 7ನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಿಂದೆಯಿಂದನೂ 60% ಯಾರು SSLC ಮತ್ತು PUCಯಲ್ಲಿ ವಿದ್ಯಾರ್ಥಿಗಳು ಅಂಕವನ್ನು ಪಡಿತಾರೆ ಅವರಿಗೆ ಪ್ರೈಸ್ ಅಮೌಂಟ್ ಅಂತ ಕೊಡ್ತಾಯಿದ್ರು. ಅಲ್ಲಿ ಮಣಿವಣ್ಣನ್ ಅಂತ ACS ಅವರಿದ್ದಾರೆ, ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಇದ್ದಾರೆ. ಅವರು ಏನು ಮಾಡಿದ್ದಾರೆ, ಅವ್ರದ್ದೇ ಆದಂಥ ಒಂದು ಆದೇಶದಲ್ಲಿ ಮಂತ್ರಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ ಮಾದೇವಪ್ಪನವರು. ಅವರು ಒಂದು ಆದೇಶ ಹೊರಡಿಸಿದ್ದಾರೆ, ಇಲ್ಲ 75% ಇರಬೇಕು ಅಂತೇಳಿ. ಅರೆ 75% ಸರಿಯಪ್ಪ, ಮತ್ತೆ ಅದಕ್ಕೆ ಹೇಳ್ತಾರೆ ವಾರ್ಷಿಕ ಆದಾಯ 6 ಲಕ್ಷ ಇರಬೇಕು ಅಂತ. ಅಂದರೆ ಹೊಸ ನೀತಿಗಳನ್ನು ಮಾಡೋದು. ಕ್ರೈಸ್ಟಲ್ಲಿ ವಸತಿ ಶಾಲೆಗಳಲ್ಲಿ ಇಲ್ಲ ಮೆರಿಟ್ ಬಂದರೆ ಮಾತ್ರ ನಾವು ಅಡ್ಮಿಷನ್ ಕೊಡ್ತೀರಿ, ಇಲ್ಲಾಂದರೆ ಕೊಡೋದಿಲ್ಲ ಅಂಥೇಳಿ ವಸತಿ ಶಾಲೆಗಳನ್ನು ಆರಂಭ ಮಾಡಿತ್ತು. ಯಾರು ನಿರ್ಗತಿಕರಿದ್ದಾರೆ, ಯಾರು ಅಂಚಿನ ಸಮುದಾಯಗಳಿದೆ, ಆ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಡಬೇಕು, ಅದರ ಮುಖಾಂತರ ಅವರನ್ನು ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಮತ್ತು ಎಲ್ಲರ ಕನಸು. ಏನಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಅದರ ಮುಖಾಂತರ ಒಂದು ಸಮಾನತೆಯ ಸಮಾಜವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಮತ್ತು ಇತ್ತೀಚೆಗೆ ತಮ್ಮೆಲ್ರಿಗೂ ಗೊತ್ತಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅಷ್ಟು ಹಗರಣ ಆಗಿದೆ. ಈಗಾಗಲೇ ಪದ್ಮನಾಭರು MD ಏನಾಗಿದ್ದರು, ಅವರು ಈಗಾಗಲೇ ಜೈಲಿಗೆ ಸೇರಿದ್ದಾರೆ, ಅನೇಕ ಅಧಿಕಾರಿಗಳು ಸೇರಿದ್ದಾರೆ, ಮಂತ್ರಿನೂ ರಾಜೀನಾಮೆ ಕೊಟ್ಟು ಸೇರಿದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀರಿ, ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅಂಥೇಳಿ. ಗೊತ್ತಿದೆ ಇವತ್ತು ಮೂಡಾದಲ್ಲಿ ಏನಾಗಿದೆ ಅಂಥೇಳಿ. ಮೂಡಾದಲ್ಲಿ ಇವತ್ತು ಏನು ಒಬ್ಬ ಡಿಸ್ಟ್ರಿಕ್ಟ್ ರಿಟೈರ್ಡ್ ಜಡ್ಜನ್ನು ನಾವು ಎನ್ಕ್ವೈರಿಗೆ ಹಾಕಿದ್ದೀರಿ, ತನಿಖೆ ಆಗ್ತಾ ಇದೆ, ತನಿಖೆ ವರದಿ ಬಂದ ಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಇವ್ರ ಕೈ ಕೆಳಗಡೆ ಇರ್ತಕ್ಕಂಥದ್ದು ಅದು. ನಿಜವಾಗ್ಲೂ ಏನಾದ್ರೂ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದನ್ನು CBIಗೆ ವಹಿಸಿ. ನೀವೇನು 40 ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ಏನು ಹೇಳ್ತಾ ಇದ್ದೀರಿ. ಇವತ್ತು ರಾಜ್ಯಪಾಲರು ನಿಮಗೊಂದು ನೋಟಿಸ್ ಕೊಟ್ಟಿದ್ದಾರೆ,
ಪ್ರಾಸಿಕ್ಯೂಷನ್ಗೆ ಅನುಮತಿಗೋಸ್ಕರ ಇಲ್ಲ ಇಲ್ಲ ನಾವು ಕೊಡೋದಿಲ್ಲ ಅಂತೀರಿ. ಯಾಕೆ ನಿಮಗೆ ಆ ಭಯ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾನೆ. ಈ ಎಲ್ಲ ಕಾರಣಕ್ಕೋಸ್ಕರ ಏನು SCP TSP ಹಣದ ದುರುಪಯೋಗ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಆಗಿರ್ಬೋದು, ಮಣಿವಣ್ಣನ್ ಹೇಳ್ತಾ ಇದ್ದಾರೆ ಈಗ ವಿದೇಶಕ್ಕೆ ಹೋಗೋದೇ SC ST ಮಕ್ಕಳು ಬೇಡ ಅಂತೇಳಿ. ಇವತ್ತು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಪ್ರಬುದ್ಧ ಸ್ಕೀಮ್ ಅಂತ ಜಾರಿಗೆ ತಂದಿದ್ರು. ಈಗ ಆ ಸ್ಕೀಮನ್ನು ಸ್ಟಾಪ್ ಮಾಡಿ ವಿದೇಶಕ್ಕೆ ಹೋಗ್ತಕ್ಕಂಥ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಗ್ರ್ಯಾಂಟ್ಸ್ನ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ನಮ್ಮ ಮಾದೇವಪ್ಪನವರು ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಿ ಆಗಸ್ಟ್ 15ನೇ ತಾರೀಕು ನಾವು ಜಂಟಿಯಾಗಿ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಇನ್ನೊಂದು ದಲಿತ ಸಂಘರ್ಷ ಸಮಿತಿ ಸೋಮಶೇಖರ್ ಬಣ, DHS ದಲಿತ ಹಕ್ಕುಗಳ ಸಮಿತಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅಲ್ಲಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಿ. ಆವತ್ತು ಮೈಸೂರಿಂದ ಬೆಂಗಳೂರಿಗೆ 20ನೇ ತಾರೀಕು ಬೆಂಗಳೂರಿಗೆ ನಾವು ತಲುಪ್ತೀರಿ. 20ನೇ ತಾರೀಕು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಕೋಡಿಹಳ್ಳಿಯವರ ನೇತೃತ್ವ ಸರ್ ಸಾಬೀತಾಗಿಲ್ವಲ್ಲ ಸರ್. ಈ ಪವರ್ ಟಿವಿ ಏನಾಯಿತು, ಪವರ್ ಟಿವಿ ಚಾನಲ್ಗಳ ಹೆಸರು ಹೇಳಬಾರ್ದು. ಒಂದು ಚಾನಲ್ ಅದರ ಬಗ್ಗೆ ಆರೋಪ ಮಾಡಿದ್ರು. ಇವತ್ತು ಚಾನಲ್ ಏನಾಗಿದೆ ಅಂತ ಅಲ್ಲ, ಕಳಂಕಿತರು ಅಂತಲೇ ಪ್ರೂವ್ ಆಗಿಲ್ವಲ್ಲ ಸರ್. ಪ್ರೂವ್ ಆಗಿಲ್ಲ ಸರ್. ಯಾವುದು ಮೂಡೋದು ಈಗ ಆಪಾದನೆ ಬಂದಿದೆಯಲ್ಲ, ನಾವು ಹೇಳೋದು ರಾಜ್ಯ ಸರ್ಕಾರದ ಅಧೀನದ ಒಳಗಡೆ ಇದ್ದರೆ ಅಲ್ಲಿ ನ್ಯಾಯ ಸಿಗೋದಿಲ್ಲ. ನಿಜವಾದ ಯಾಕೆ ಸರ್? ಅಲ್ಲ, ನಾವೆಲ್ಲರೂ ಜಂಟಿ ಮಾಡ್ಕೊಂಡಿದ್ದೀರಿ, ಕೋಡಿಹಳ್ಳಿಯವರು ನಾವು. ಅಫ್ಕೋರ್ಸ್ ಸರ್, ಹೌದು. ಅಲ್ಲ, ತನಿಖೆ ಅಂದರೆ ಯಾರು ಮಾಡ್ತಾ ಇದ್ದಾರೆ ತನಿಖೆ ಅಂತೇಳಿ? SIT ಯಾರ ಕೈ ಕೆಳಗಡೆ ಇದೆ ಸರ್? ಅಲ್ಲ ಅದೊಂದು ಸೆಂಟ್ರಲ್ ಏಜೆನ್ಸಿ ಅಲ್ವಾ. ಈಗ ಸೆಂಟ್ರಲ್ ಏಜೆನ್ಸಿ ಬಗ್ಗೆ ನಮಗೆ ತಪ್ಪುಗಳಿರ್ಬೋದು, ಇಲ್ಲ ಅಂತ ಹೇಳಲ್ಲ. ನಮಗೆ ಅನುಮಾನ ಇರ್ತಕ್ಕಂಥದ್ದು ಏನು? ಅಲ್ಲ, ಹೌದು, ನಾವು ಹೇಳಿದ್ದೀರಿ. ಯಾಕಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅದೊಂದು ಸಂಸ್ಥೆ, ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ, ಅದು ED ಆಗಿರ್ಬೋದು, CBI ಆಗಿರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದೀರಿ. ಅದೇ ರೀತಿಯಾಗಿ SIT ಆಗಿರ್ಬೋದು, CID ಆಗಿರ್ಬೋದು, ಎನ್ಕ್ವೈರಿಗಳಾಗಿರ್ಬೋದು ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಆ ಕೇಸನ್ನು ಮುಚ್ಚಾಕ್ತಕ್ಕಂಥ ಅವಕಾಶಗಳು ಹೆಚ್ಚು ಇರೋ ಕಾರಣಕ್ಕೋಸ್ಕರ ಇದನ್ನು ಅಲ್ಲ, ಒಪ್ಪಿಗೆ ಅಲ್ಲ, ಅಲ್ಲಿ ನ್ಯಾಯ ಸಿಗೋದಿಲ್ಲ. ಎಷ್ಟು ಕೊಟ್ಟಿದ್ದಾರೆ ಈಗ, ಎಷ್ಟೊಂದು. ಈಗ ನೋಡ್ರಿ, ಈಗ ಎಕ್ಸಾಂಪಲ್ಲು AJ ಸದಾಶಿವ ಆಯೋಗದ ವರದಿಯನ್ನು ಕೊಟ್ಟು 25 ವರ್ಷ ಆಯಿತು ಈ ರಾಜ್ಯ ಸರ್ಕಾರ. ಕಡೆಗೆ ಸುಪ್ರೀಂ ಕೋರ್ಟ್ ಹೇಳಬೇಕಾಯಿತು. ಸುಪ್ರೀಂ ಕೋರ್ಟ್ ಹೇಳೋವರೆಗೂ ಅದ್ರ ಬಗ್ಗೆ 25 ವರ್ಷ ಒಬ್ಬ ರಿಟೈರ್ಡ್ ಜಡ್ಜ್, ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಹೇಳಿದ್ರೆ ಯಾವುದೇ ಸರ್ಕಾರಗಳು ಅದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಒಬ್ಬ ಡಿಸ್ಟಿಕ್ ರಿಟೈರ್ಡ್ ಜಡ್ಜ್ ಹೇಳಿದ್ರೆ ಕೇಳ್ತಾರಾ ಅಂತಕ್ಕಂಥ ಪ್ರಶ್ನೆ. ಅಲ್ಲ, ಅವರೇ ಕಳಿಸಿತ್ತು. ನಾನು BJP ಪರ ವಿರೋಧ ಅಂತದಲ್ಲ, SR ಬೊಮ್ಮಾಯಿ ಅವರೇ ಅದನ್ನು ಕಳಿಸ್ಕೊಟ್ಟಿತ್ತು ಪಾರ್ಲಿಮೆಂಟ್ ಸೆಂಟ್ರಲ್ಗೆ. ಸೆಂಟ್ರಲ್ನಲ್ಲಿ ಏನಾಯಿತು? ಇಲ್ಲ ಅದು ಸುಪ್ರೀಂ ಕೋರ್ಟಲ್ಲಿದೆ. ಯಾಕಂದರೆ ಪಂಜಾಬ್ ವರ್ಸಸ್ ಇಂಡಿಯಾ ಅಂತ ಇತ್ತು, ಯೂನಿಯನ್ ಗೌರ್ಮೆಂಟ್ ಅಂತ ಇತ್ತು. ಆ ಕಾರಣಕ್ಕೋಸ್ಕರ ಅದು ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನಲ್ ಬೆಂಚಿಗೆ ಬಂತು, 7 ಜನ ಇರ್ತಕ್ಕಂಥ ಬೆಂಚಿಗೆ ಬಂತು. ಹಾಗಾಗಿ ಈಗ ರೀಸೆಂಟಾಗಿ ಅದು ಸುಮಾರು 25 ವರ್ಷಗಳ ನಂತರದಲ್ಲಿ, ಯಾಕಂದರೆ 2004ರಲ್ಲಿ ಸಂತೋಷ್ ಹೆಗ್ಡೆಯವರ ಬೆಂಚು ಅದನ್ನು ಕೊಡೋಕ್ಕೆ ಬರೋದಿಲ್ಲ, ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ್ ಕೇಸಲ್ಲಿ ಹೇಳಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು 7 ಜನರ ಒಂದು ಸಂವಿಧಾನ ಪೀಠ ಒಂದು ಕೊಟ್ಟಿದ್ದು. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಸರ್ಕಾರಗಳು 25 ವರ್ಷ ಒಬ್ಬ ರಿಟೈರ್ಡ್
ಹೈಕೋರ್ಟ್ ಜಡ್ಜ್ ಕೊಟ್ರೂ ಇವ್ರು ಒಪ್ಕೊಳ್ಳೋಕೆ ತಯಾರಿರಲಿಲ್ವಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಒಬ್ಬ ಡಿಸ್ಟ್ರಿಕ್ಟ್ ರಿಟೈರ್ಡ್ ಜಡ್ಜ್ ಕೊಟ್ಟರೆ ಒಂದು ನಾಳೆ ರಿಪೋರ್ಟು ಅದು ಎಷ್ಟು ಸರಿ ಇರ್ತದೆ ಅಂತಕ್ಕಂಥ ಅನುಮಾನಗಳು ಮತ್ತು ನಮ್ಮಲ್ಲಿ ಸಂಶಯಗಳು ಇದೆ. ಆ ಕಾರಣಕ್ಕೋಸ್ಕರ ಇದನ್ನು CBI ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಎಲ್ಲರೂ ಅನುಮಾನದಲ್ಲಿ ನೋಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅಂತ ಹೇಳಿ. ಅಲ್ಲ, ಈಗ ಅವರು ಯಾರೊಟ್ಟಿಗಿದ್ದಾರೆ ಇಷ್ಟು ವರ್ಷಗಳಂತ ತಮ್ಮೆಲ್ರಿಗೂ ಗೊತ್ತಿದೆ. ಯಾರು ಸಿದ್ದರಾಮಯ್ಯನ ಪರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರು ಇದುವರೆಗೂ ಯಾರೊಟ್ಟಿಗೆ ಅವ್ರ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ ಅಂತ ತಮ್ಮೆಲ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು, ಅವರ ಪೋಷಿತ ನಾಟಕ ಕಂಪ್ನಿ ಆಗಿರ್ತಕ್ಕಂಥವ್ರು ಕೆಲವರು, ಇಲ್ಲ ಸಿದ್ದರಾಮಯ್ಯನ ಒಬ್ಬ ಹಿಂದುಳಿದ ಸಮುದಾಯದಿಂದ ಬಂದಂಥವ್ರು, ಶೋಷಿತ ಸಮುದಾಯದಿಂದ ಬಂದಂಥವ್ರು, ಇದರ ಮಧ್ಯೆ ಷಡ್ಯಂತ್ರಗಳಿದೆ ಅಂತೇಳಿ ಒಂದು ಆರೋಪ ಇದೆ. ಆದರೆ ನಾವು ಹೇಳೋದು ಸತ್ಯಾಸತ್ಯತೆ ಹೊರಗಡೆ ಬರಬೇಕಲ್ಲ. ಅದೇಂಗೆ ನೀವು BJPಗೆ ಸಪೋರ್ಟ್ ಮಾಡ್ತೀರಿ ಅಂತ? ಅಲ್ಲಲ್ಲ, ಈಗ ಅವ್ರದ್ದು ಕ್ಯಾನ್ಸಲ್ ಆಯಿತು ಅಂತೇಳಿ ಡಿಕ್ಲೇರ್ ಮಾಡಿದ್ರು, ಹಾಗಾಗಿ ನಾವೊಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ಈ ಮಧ್ಯದಲ್ಲಿ ಅವ್ರು ಮತ್ತೆ ಇಲ್ಲ ಏನು ಅಂತೇಳಿ ಅವರ ರಾಜಕೀಯ ಇಂಟರ್ನಲ್ ಅವೇನೋ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಇದು ಮುಂದೆನೇ ತೀರ್ಮಾನ ಮಾಡಿಲ್ಲ, ನಾವು ಮಾಡಬೇಕು ಅಂತೇಳಿ ಮೈಸೂರಿನಿಂದ ಬೆಂಗಳೂರಿಗೆ ನಾವು ವಿಶೇಷವಾಗಿ ನಮಗೆ ಮೂಡ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ SCP TSP ಹಣ. ಯಾಕಂದರೆ ಲಾಸ್ಟ್ ಟೈಮು ಒಂದು ಸೆಕೆಂಡ್ ಇರಿ, ಲಾಸ್ಟ್ ಟೈಮ್ ಬಜೆಟಲ್ಲಿ ಇದೇ ಸಿದ್ದರಾಮಯ್ಯನವ್ರು ಹೇಳಿದ್ರು 39,000 ಕೋಟಿಯನ್ನು ನಾವು ಈ ಸಮುದಾಯಗಳ ಅಭಿವೃದ್ಧಿಗೆ ಬಳಸ್ತೀರಿ ಅಂತೇಳಿ. ಸರ್, 25,000 ಕೋಟಿಯನ್ನು ನೀವು ತಗೊಂಬಿಟ್ರಿ, ಇನ್ನೇನು ಬಳಸ್ತೀರಿ ನೀವು? ಏನು ಮಾಡ್ತೀರಿ ನೀವು? 11,500 ಕೋಟಿ ಮೊದಲು ತಗೊಂಡ್ರು, ಏನು ಲೋಕಸಭಾ ಚುನಾವಣೆಗಳಿಗೆ ಮುಂಚೆ 11,500 ಕೋಟಿ ತಗೊಂಡ್ರು. ಈಗ 14,500 ಕೋಟಿಯನ್ನು ಈಗ ತಗೊಂಡಿದ್ದಾರೆ. ಯಾವಾಗ ಸರ್? 19,000 ಕೋಟಿಯನ್ನು ಗೋವಿಂದ ಕಾರಜೋಳರವರು ಕೊರೋನಾ ಟೈಮಲ್ಲಿ 19,000 ಕೋಟಿಯನ್ನು ತಗೊಂಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, 2013 ಡಿಸೆಂಬರ್ 3ನೇ ತಾರೀಕು ಏನು ಈ ಕಾಯ್ದೆ ಬಂತು ಅಲ್ಲಿನಿಂದ ಇಲ್ಲಿನವರೆಗೂ ಸುಮಾರು 70,000 ಕೋಟಿ ಹಣವನ್ನು ಎಲ್ಲರೂ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವ್ರಿಗೆ SC STಗಳ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇಲ್ಲ. ಈ ಮೂರು ಪಕ್ಷಗಳು ಈ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಮೂರೂ ಪಕ್ಷಗಳು ಭಾಗಿದಾರರು. ಈ ಸಮುದಾಯಗಳಿಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು. ಯಾಕೆ ವಿಶೇಷವಾಗಿ ಏನು ಅಂದರೆ ಸಿದ್ದರಾಮಯ್ಯನವ್ರು ನಾನೇ ದಲಿತ, ನಾನೇ ಶೋಷಿತರ ಪರ ಇರೋನು, ನಾನು ಶೋಷಿತ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವ್ರ ಕಾಲದಲ್ಲೇ 25,000 ಕೋಟಿಯಷ್ಟು ಹಣನ ಡೈವರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, SC ST ಮಕ್ಕಳ ವಿದೇಶಕ್ಕೆ ಹೋಗಬಾರ್ದು ಅಂತ ಹೇಳೋಂಥದ್ದು ನೈತಿಕತೆ ಇದೆಯಾ ಇವ್ರಿಗೇನಾದ್ರೂ?